ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನೋಡ್ರಿ ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಒಂದು ಹಡಗನಾಳ ಗ್ರಾಮಕ್ಕೆ ಬಂದನು. ನೋಡ್ರಿ ಇಲ್ಲಿ ಒಬ್ರು ರೈತರು ಸುಮಾರು 75 ಕುರಿಗಳನ್ನ ಹೈಟೆಕ್ ಶೆಡ್ ಮಾಡ್ಕೊಂಡು ಸಾಕಾಣಿಕೆ ಮಾಡತ್ತಾರ. ನಾವಿವತ್ತು ಈ ವಿಡಿಯೋ ಒಳಗೆ ಯಾವ ತಳಿಯ ಕುರಿಯನ್ನ ಸಾಕಾಣಿಕೆ ಮಾಡತ್ತಾರ, ಮತ್ತು ಎಷ್ಟು ಸೈಜ್ ಒಳಗೆ ಹೈಟೆಕ್ ಶೆಡ್ನ ರೆಡಿ ಮಾಡ್ಕೊಂಡಾರ, ಮತ್ತು ಕುರಿಗಳಿಂದ ಯಾವ ರೀತಿ ಲಾಭ ಐತಿ, ಎಷ್ಟೆಷ್ಟು ಮರಿ ಹಾಕ್ತಾವು, ಎಲ್ಲ ರೀತಿಯ ಮಾಹಿತಿಯನ್ನು ಅವ್ರ ಕಡೆಯಿಂದ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನೀವು ಪರಿಚಯ ಮಾಡಿಕೊಡ್ರಿ. ನಮಸ್ಕಾರ ರೀ. ನಾವು ಹಡಿಗನಾಳದಿಂದ ಮಾತಾಡಿದ್ರಿ. ಶ್ರೀಕಾಂತ್ ಮುತ್ಯಪ್ಪ ಐದುಡ್ರಿ. ಓಕೆ ರೀ ಸರ್. ಪ್ರೆಸೆಂಟ್ ಆಗಿ ಇವಾಗ ನಿಮ್ಮ ಶೆಡ್ನಲ್ಲಿ ಎಷ್ಟು ಕುರಿ ಇದಾವ್ರಿ? ಕುರಿ ಒಂದು 75 ಹಾಕವ್ರಿ ಮರಿ. 75 ರೀ. ಸರ್, ಇವು ಯಾವ ತಳಿ ಕುರಿ ರೀ? ಇದ ನಾರಿಸೂರ್ನ ರೀ. ಹಾ ರೀ ಸರ್. ನೀವು ಎಷ್ಟು ವರ್ಷಗಳಿಂದ ಸಾಕಾಣಿಕೆ ಮಾಡತ್ತೀರಿ? ಈಗ ಒಂದು 7ನೇ ವರ್ಷ ಸ್ಟಾರ್ಟ್ ನಡೆದೈತಿ ನಾವು. 7ನೇ ವರ್ಷ. ಅವಾಗ ಸ್ಟಾರ್ಟ್ ಮಾಡೋತ್ನಾಗ ರೀ ಎಷ್ಟು ಕುರಿಗಳಿಂದ ಸ್ಟಾರ್ಟ್ ಮಾಡಿರಿ? ನಾವ ಒಂದ್ 4 ಹೆಣ್ಣು ಮರಿ ಒಂದ್ ಟಗರ 5 ತಂದಿದ್ರು. 5ರಿಂದ ರೀ. ಇವಾಗ ಎಷ್ಟು ವರ್ಷ ಆತಂದ್ರಿ? 7 ವರ್ಷ ಆತ. 7 ವರ್ಷಗಳಿಂದ ಮಾಡ್ಕೋತ ಬಂದಿರಿ. ಮತ್ತ ಅವ 5 ಬಿಟ್ಟು ಹೊಸವ ಏನು ತೊಗೊಂಬಂದಿಲ್ರಿ? ಇಲ್ರಿ, ಅವನ ಮಾರ್ಕೋತನ ಹೊಂಟದ್ರು. ಹಾ ರೀ. ಅವನ ಚಲೋತಂಗ್ ಮೇಯಿಸಿ ಅವ ಮರಿಗಳಿಂದ ಮಾರ್ಕೋತನ ಹೊಂಟದ್ರು. ಇವತ್ತು 75 ಕುರಿ ಆಗಿದಾವ್ರಿ. ಅದಾವ್ರಿ. ಓಕೆ ರೀ. ಇವನು ಕುರಿ ಸಾಕೋಕ್ಕಿಂತ ಮೊದಲು ಏನ್ ಕೆಲಸ ಮಾಡ್ತಿದ್ರಿ ಸರ್? ಫಸ್ಟ್ ನಾವು ಜವಾರಿ ಕುರಿ ಇದ್ರು. ಹಾ ರೀ. ಜವಾರಿ ಕುರಿ ಇದ್ದು ಈಗ ಭೂಮಿ ಎಲ್ಲ ಹಾಕ್ತಾತ್ರಿ. ಭೂಮಿ ಎಲ್ಲ ಹಾಕ್ತಾತು, ಮೇಸಾಕ ಹಿಡಕ್ರಾಗ ಅಂತಲೇ ಕುರಿ ಹಂಗ ರೋಗ ಬಂದ ಜವಾರಿ ಕುರಿ ಸಾಯಾಕೈತದ. ಮತ್ತ ಮಂದಿ ಬೇಯ್ದು ಎಲ್ಲಿ ಬಿಡೋಪ್ಪ ಅಂದವ್ರ ಮಾರಿಬಿಟ್ರು. ಮಾರಿಬಿಟ್ಟ ರೈತೈಕಿ ಮಾಡಾಕೈತದ. ರೈತೈಕಿ ಮಾಡ್ಕೋತ ಏನೊಂದು ಕುರಿ ಕಾದಾರ ಮನಿ ಮುಂದೆ ಒಂದು 5 ಕುರಿ ಇರ್ಲತ್ತೇಳಿ ಜವಾರಿ ಕುರಿ ರೀ ತಂದ ಮನಿ ಮುಂದೆ ಹಾಕಿದ್ವು. ಹಾಕ್ರಿ ಅದ ಏನ್ ಆತಂದ್ರಿ ವರ್ಷದಾಗ ಒಂದ್ ಇಳ್ಯಾಕೈತ್ರಿ ಅದ್ ಜವಾರಿ. ಒಬ್ರಿ ನಿಮ್ಮಂತ ಹುಡುಗ್ರಿ ನಮ್ ಮನಿಗ್ ಬಂದ್ರಿ. ಏನ್ ಹಾಕಿದಿಪ್ಪ ಜವಾರಿ ಕುರಿ ಪಲ್ಟನದಾಗ ಕಮ್ಮನ್ ಕುರಿ ಸಿಗಾತಾವು, 4 3 ಇಳಿತಾವು, ಅವ್ನ ತಂದ್ ಹಾಕೊಂಡ್ರಿ ಇವ್ನ ಕೊಟ್ಟು ಬಿಡು ಅಂದ್ರೆ ಅವನ ಕೊಟ್ಟು ತಮ್ಮ ಕೊಟ್ಟದಿಂದ ಲಗ್ ತಂದ. ಲಗ್ 6 ತಿಂಗಳ ಆರ್ಡರ್ ಹಾಕಿದ್ವು. ಲಗ್ ಕೊಡ್ತಿರ್ಕಿಲ್ರಿ ಅವ್ ಕುರಿ. ಈಗ ಸಿಗುದು ಅಪೂಪ್ರಿ ಅವಾಗ್ರಿ. ಈಗ ಸಿಗಾತಾರ ಅಲ್ಲಿ ಆಗ್ಯಾವ್ರಿ. ಅವಾಗ 7 ವರ್ಷದ ಹಿಂದ್ರಿ ಕುರಿ ಸಿಗ್ತಿರ್ಕಿಲ್ರಿ. ಆರ್ಡರ್ ಹಾಕಿದ 6 ತಿಂಗಳು ಕೊಡ್ತಿರಿ ಅವ್ರು. ಈಗ್ರಿ ಎಲ್ಲಿ ಬೇಕಂದ್ರೆ ಎಲ್ಲಾ ಕಡೆ ಆಟ ಸಿಗಾತಾವ್ರಿ. ಅವಾಗ ಸಿಗ್ತಿರ್ಕಿಲ್ರಿ. ಆರ್ಡರ್ ಹಾಕಿದ್ರು. ಆರ್ಡರ್ ಹಾಕಿ ಅದ್ರ ಮೇಲೆ ಆಡ ಮಾಡ್ಬೇಕಂತ ಆಡ ಗುದ್ದೆ ಹಿಡಿದ್ರಿ. ಅವ್ ಮರಿ ಸಾಯಾಕೈತ್ರಿ. ಮತ್ತ ಟಗರ ಹಾಕ್ಬೇಕಂದ್ರಿ ಒಂದ್ 10 ತಂದ್ ಹಾಕಾವ್ರಿ. ಮಾರಾಕ್ ಬರ್ಗುಡಿಗೆ ಒಂದ್ 3-4 ಸತ್ತ ಬಿಡ್ರು. ಹಿಂಗಾಗಿ ಟೆನ್ಷನ್ ಹೆಚ್ಚಾಕೈತ್ರಿ. ಅದಕ್ಕ ಖರ್ಚು ಬಾಳ್ ಬರಾಕೈತ್ರಿ. ಇವ್ನೇನ್ ತಂದ್ ಒಂದ್ 5 ಹಾಕಿದ್ರಲ್ಲ, ಹಾಕಿಡ್ ಏನ್ ಹಾಕೈತ್ರಿ ನಮ್ಗ ಎಮ್ಮಿ ಮೇವಿನಂಗ ಹೊಂದ್ಕೊಂಡ್ರು. ಹಾಕ್ತಾಣ ಮೇವ್ ಕಸ ತಂದ್ ಹಾಕಿರು. ತಿಂದ್ ಹೊಡ್ತುಂಬರಿ ಮರಿಗಳು ಗಿಡ ಹಿಂಗ್ ಕೊಡಾಕೈತಿದ್ವು. ಇದ್ರ ಮ್ಯಾಲ ಅಬಲಾಸ ಹೆಚ್ಚಾತ್ರಿ. ಮತ್ತ ಉತ್ಪತ್ತಿ ಬರಾಕೈತಂದ್ರ ಅಬಲಾಸ ಹೆಚ್ಚಾಗೋದ್ರಲ್ಲ. ಅದಕ್ಕಾಗ್ರಿ ಈಗಟ ಪುಡಾರಿ ತಂದ್ ಹಾಕಿದ್ರು ಮೇಯ್ತಾವ್ರಿ. ಅಟ ಚಜ್ಜಿ ಮಾವ್ ತಂದ್ ಹಾಕಿದ್ರು ತಿಂತಾವ್ರಿ. ಅಟ್ ಹುಲ್ಲು ಹಾಕ್ತಿವ್ರಿ. ಮತ್ತ ಅಟ ಹೊಟ್ಟು ಹಾಕ್ತಿವ್ರಿ. ಮಾಡ್ಕೊಂಡ್ ಎಲ್ಲಾ ಹಾಕಿರು ಎಲ್ಲಾ ತಿಂತಾವ್ರಿ. ಇದ್ರ ಚಲೋ ಐತ್ರಿ. ಸರ್, ಇವಾಗ ರೀ ಇದು ಯಾವ ತಳಿ ಕುರಿ ರೀ? ಇದ ನಾರಿ ಸುವರ್ಣ ರೀ. ಇದು ಏನ್ ಸ್ಪೆಷಲ್ ರೀ? ಇದನ್ನ ಯಾಕೆ ತೊಗೊಂಬಂದ್ರಿ ನೀವು? ಇದೇನ್ ಸ್ಪೆಷಲ್ ಅಂದ್ರೆ ಯಪ್ಪ ನಿನಗ ಜವಾರಿ ಕುರಿಗಿತನ ಕಾಣತಿರ್ಬೇಕಿದ. ಇದೇನ್ ಸ್ಪೆಷಲ್ ಅಂತ ನೀ ಕ್ವಶನ್ ಹಾಕತ್ತೀನಿ. ಕರೆಕ್ಟ್ ಐತ್ರಿ ನೀ ಕೇಳೋದು. ಇದ ಮರಿ ಬಾಳ ಹೆಚ್ಚು ಕೊಡ್ತೈತಿ. ಒಂದ್ ಕುರಿಯಿಂದ ಒಮ್ಮೆ ಇಳಿತಾರ 4 ಮರಿ ಕೊಡ್ತೈತಿ. ಮತ್ತೊಮ್ಮೆ ಇಳಿತಾರ ವರ್ಷದಾಗ 2 ಸರಿ ಇಳಿತಾರ 8 ಮರಿ ಹಾಕಾವ. ಒಂದೊಂದು 2 ಇಳಿತೈತಮ್ಮ, ಒಂದೊಂದು 3 ಇಳಿತೈತಿ, ಒಂದೊಂದು 4 ಇಳಿತೈತಿ. ಮೇಸ್ಕೊಂಡ್ರ 4 ಇಳಿತೈತಿ, 3 ಇಳಿತೈತಿ. ವರ್ಷದಾಗ 2 ಸರಿಗೆ. ಇದು ಎಷ್ಟು ಒಂದ್ ಕುರಿ ರೀ ಎಷ್ಟು ತಿಂಗಳಿಗೆ ಮರಿ ಹಾಕ್ತೈತ್ರಿ? ಕಟ್ಟಿದ 5 ತಿಂಗಳಿಗೆ ಹಾಕ್ತೈತಿ. 5 ತಿಂಗಳಿಗೆ. ಈಗ ನಮ್ಮ ಜವಾರಿ ಎಳಗ ಇವತ್ತು ಎಷ್ಟ್ ಮರಿ ಹಾಕ್ತಾರ ಒಂದೊಂದ್ ಕುರಿ? ಅದ ಒಂದ್ ಹಾಕ್ತೈತ್ರಿ. ಒಂದ್ರಿ. ಅವ್ 3 ಕುರಿ ಆಗ್ರಿ ಬಾಳ ತೆಪ್ಕೊಂಡಾರ. ಒಂದ್ 10 ಕುರಿ ಅಡ್ರಂತ ಇಳಿತಾರ ಅವ್ ಜವಾರಿ ಕುರಿ. ಮೇಸುನಿಕ್ ಚಲೋ ಇದ್ರ ಹಿಂಗ ಅದು ಒಂದ್ ಈಟಿ ಆಗ್ತಂದ್ರ ಅವು ಒಂದೊಂದ್ ಇಳಿತಾರ ಬೇಕಾರೆ ಇಳಿ ಹಂಗಿಲ್ಲ. ನಾವು ಹಿಂದ ಎಲ್ಲಾ ಜವಾರಿ ಕುರಿ ಮೇಸಿ ಅದನ್ನ ಬಿಟ್ಟದಲ್ರಿ. ಒಮ್ಮೆ ಒಂದ್ ಅದ ಜವಾರಿ ಅಥವಾ ಇವು ಎಳಗ ಏನೋ ಒಮ್ಮೆ ಎತ್ತು ಇಳಿದ್ರೆ ಒಂದ ಮರಿ ಅಥವಾ 2 ಮರಿ ಅಷ್ಟ ಹಾಕ್ತಾವ್ರಿ. ವರ್ಷಕ್ಕೊಮ್ಮೆ ಇಳಿತೈತ್ರಿ. ಇವು ಮತ್ತೆ ಇವು ನಾರಿ ಸುವರ್ಣ ಎಷ್ಟ್ ಹಾಕ್ತಾವ್ರಿ? ಇವ್ ಒಮ್ಮೆ ಇಳಿದ್ರ 3 ಇಳಿತಾವ್ರ, 4 ಇಳಿತಾವ್ರ. ವರ್ಷದಾಗ 2 ಸರಿ ಇಳಿತಾವ್ರ. ಈಗ ಒಮ್ಮೆ ಇಳಿದ್ರ 3 ಮರಿ ಇದೆ. 4 ಇಳಿತೈತ್ರಿ. 3ರಿಂದ 4 ಮರಿ ಇಳಿತೈತ್ರಿ. ಅಂದ್ರ ವರ್ಷಕ್ಕೆ 6ರಿಂದ 8 ಮರಿ ಒಂದ್ ಕುರಿದಿಂದ ರೀ ಕೊಡ್ತೈತ್ರಿ. ಹಿಂಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ. ಇದನ್ನ ಆಯ್ಕೆ ಮಾಡ್ಕೊಂಡ್ರಿ. ಈಗ ಮತ್ ಮೇಸಾಕ ನಿತ್ತು ಅನ್ಕೊಂಡ್ರಿ ಉತ್ಪನ್ನ ಬರ್ಬೇಕರಲ್ಲ. ಒಂದ್ 2 ಮರಿ ಮಾರಿ ಖರ್ಚು ಹೋದ್ರಿ ಒಂದ್ 4 ಮರಿದ ಉತ್ಪನ್ನ ಉಳಿತೈತ್ರಿ. ಡಬಲ್ ಉಳಿತೈತ್ರಿ. ಅದಕ್ಕಾಗಿ ಇದನ್ನ ಮಾಡ್ಕೊಂಡ್ರಿ. ಈಗ ಜವಾರಿ ಮೇಸ್ಕೊತ ಹೋದ ಅಂದ್ರ ಒಂದ್ ಮರಿ ರೀ ಖರ್ಚದ ಆಗ್ತಾರ ಬರೇದು ಉಳ್ತು. ಇದ ಮರಿ ಹೆಚ್ಚ್ ಕೊಡಾಕೈತಂದ್ರ ಉತ್ಪತ್ತಿ ಹೆಚ್ಚಾಕೈತಿ. ಹಿಂಗಾಗ್ರಿ ಮಾಡ್ಕೋತ್ರಿ. ಸರ್, ಇವಾಗ ಇದ್ರ ಬಗ್ಗೆ ನಿಮಗೆ ಯಾರು ಹೇಳ್ರಿ ಹಿಂಗೆಲ್ಲ ಇದನ್ನ ನಾರಿ ಸುವರ್ಣ 3ರಿಂದ 4 ಮರಿ ಹಾಕ್ತೈತಿ ಚಲೋ ಐತಿ ಇದ್ರ ಬಗ್ಗೆ ಯಾರು ಹೇಳ್ರಿ ನಿಮಗ್ರಿ? ನಿಮ್ಮಂತಾರ ಹುಡುಗ್ ಬಂದಿದ್ರಿ ನಮ್ಮ ಮನಿಗ್ರಿ. ಕುತ್ಕೊಂಡ್ರಿ ನಾವ್ ನೋಡಿದ ಅವ್ನ ಹೇಳಿದ್ರ ಆರ್ಡರ್ ಹಾಕಿ ಪಲ್ಟನ್ಕ್ ಹಾಕಿ ತರ್ಸ್ರಿ.
ಮತ್ತೆ ಮರಿ ಹೆಚ್ಚ ಕೊಡ್ತಾವು ರೈತಕಿತ ಉತ್ಪನ್ನ ಇದ್ರದ ಹೆಚ್ಚೈತಿ ಈಗ ರೈತಕಿ ಎಲ್ಲಾ ಏನ್ ಹೋಗೈತಿ ಈಗ ನೀವು ಮಾಡ್ಕೋರಿ ನೋಡ್ ಒಂದ್ 5 ಹಾಕ್ರಿ ಮೊದಲ ಅಂದ ನಾವು ಒಂದ್ 5 ಹಾಕಿದ್ವಿ 5 ಹಾಕಿ ತಳಗ್ ಹಾಕಿದ್ರಿ ಮೊದಲ ಇಂತ ಹೈಟೆಕ್ ಶೆಡ್ ಏನಿದ್ರಿ ಇಲ್ರಿ ನಾರ್ಮಲ್ ಐತನ್ರಿ ನಾರ್ಮಲ್ ತಳಗ ಎಮ್ಮಿ ಹಿಂದ್ ಬಲಿ ಬಡದ್ ಹಾಕಿವ್ರಿ ಶೆಡ್ಡು ಹಾಕಿಲ್ರಿ ಸುಮ್ ಬಲಿ ಹಾಕಿರಿ ಅಣ್ಣಾತ್ಲೆ ಒಟ್ಟು ಚಂದ ಕಾಯಿ ತಗೊಂಡ್ ಬಂದ್ರೆ ಎಮ್ಮಿಯಿಂದ ಹಾಕಿದ್ರಿ ಮಂದಿಲ್ಲ ಏನಪ್ಪಾ ಇಟ್ಟು ಮರಿ ತಂದು 25 ಹಂಗ ಹಿಂಗ ರೊಕ್ಕ ಹೇಳಾಕತ್ರಿ ಎಲ್ಲಿ ತಂದ್ರಿ ಬೆಕ್ಕಿನತ್ತ ಮರಿ ಅಂದ್ರ ಇಲ್ಲ ಅಲ್ರಿ ಅದ್ ಗಪ್ಪ ಅದು ಹಂಗ ಮೇಸ್ಕೋತ್ ಚಲೋ ಆಗಾಕೈತು ಮತ್ ಸಡ್ಡು ಹಾಕಿದ್ ತಮ್ಮ ಚಲೋ ಆಗಂತ್ಲಿ ಅದ್ರ ಮ್ಯಾಲ ಅದ ಉದ್ಪನ್ನ ಮ್ಯಾಲ ಮಾರ್ಕೋತನ ಸಡ್ ಹಾಕಿದ್ರು ನಾರ್ಮಲ್ ಹಾಕಿರನ್ರಿ ಮೊದಲ ಏನು ಇಲ್ಲ ತಮ್ಮ ಬಲಿ ಬಡ ತಳಗ ಹಾಕ್ತಿದ್ದು ಒಂದಿಟ್ಟು ಗಾದ್ನ ಮೇವು ಹಾಕಿಬಿಡ್ತು ಇದನ್ನ ಹೈಟೆಕ್ ಶೆಡ್ ಮಾಡಿ ಎಷ್ಟು ವರ್ಷ ಆತ್ರಿ ಇದ್ರ ಮೊದಲ 1 ವರ್ಷ ತಳಗ್ರೆ ಈಗ ಒಂದ್ 6 ವರ್ಷ ಆತ್ರಲ್ಲ 6 ವರ್ಷ ರೀ ಈಗ ಎಷ್ಟು ಮಂದಿ ಇರ್ಬೇಕ್ರಿ ಇದಕ್ಕ ಇದು ಎಲ್ಲಾ ಕೂಡಿ ಒಂದ್ ಖರ್ಚ ಮಾಡಿದ್ವು ತಮ್ಮದಕ್ಕ ಕಾಸ್ಲಿ ಹಾಕಿದ್ವು ಒಟ್ಟು ಕೆಬ್ಬಣ ಜಾಲವಣ ಹಾಕಿದ್ವು ಮತ್ತ ಕೆಬ್ಬಣದಾಗ ಅದು ಏನಿಲ್ರಿ ಇದು ಎಲ್ಲಾ ಜಾಲಿ ಕಟ್ಟಿಗೆ ಹಾಕಿದ್ವು ಮತ್ತ ಖರ್ಚು ಒಂದ್ 6 ಲಕ್ಷ ರೂಪಾಯಿ ಬಂದೈತ್ರಿ 6 ಲಕ್ಷ ರೂಪಾಯಿ ಎಷ್ಟು ಐತ್ರಿ ಸೈಜ್ ಹಿಂಗ್ 25 ಹಿಂಗ್ 25 ಓಕೆ ರೀ ಅಂದ್ರೆ ಸರ್ ಇವಾಗ ರೀ ಇದ್ರಾಗ ನೀವು 25 ಸಡ್ ಐತ್ರಿ ಇದ ಸೊ ಇದ್ರೊಳಗ 4 ಭಾಗ ಮಾಡಿರಿ ಇದನ್ನ ಯಾಕೆ 4 ಭಾಗ ಮಾಡ್ರಿ ಏನ ಸ್ಪೆಷಲ್ ರೀ ಇದ ಈಗ ಯಪ್ಪ ಇಳ್ಯಾಕ್ ಬಂದು ಹೊಟ್ಟೆ ಇಟ್ಟು ಬಾಳ ಹೊಟ್ಟೆ ಬರ್ತೈತಿ ಹೊಟ್ಟೆ ಬಾಳ ಬರ್ತೈತಿ ಈಗ ಹೊಟ್ಟೆ ಬಾಳ ಬಂದೈತಿ ಅಂದ್ಕೂಣ ಈಗ ಅಲ್ಲಿ ಮಾಡ್ಕೊಂಡೈತ್ರ ಅದ ಈಗ ಹೊಟ್ಟೆ ಬಡದಾಡಕತ್ತಾವ ಇದ್ರಾಗ ಪೂರ ಇಳ್ಯಾಕ್ ಬಂದಿದ್ದು ತೊಡೆ ಕಾಡ್ಸಿ ಹಾಕೋದು ಒಂದ್ ಸೈಡ್ ಫುಲ್ ಇಳ್ಯಾಕ್ ಬಂದಿದ್ದು ಒಂದ್ ಸೈಡ್ ಹಾಕೋದು ಇಳ್ದದ್ದು ಒಂದ್ ಸೈಡ್ ಹಾಕೋದು ಮತ್ತ ಕರಿಗಳ ಒಂದ್ ಸೈಡ್ ಹಾಕೋದು ಮತ್ತೆ ಇಳಿ ಒಂದ್ ಸೈಡ್ ಹಾಕೋದ್ರಿ ಹಿಂಗ ಎಲ್ಲಾ ಒಂದೊಂದ್ ಸೈಡ್ ಪರ್ಪರ್ತ್ ಮಾಡ್ತಾರ ಮತ್ತೆ ಎಲ್ಲಾ ಕೂಡಿಸಿ ಒಂದ್ರಾಗ ಹಾಕ್ಬಿಟ್ರೆ ತೆಗರಿನ ಗಿರ್ತಾರೆ ಪಾಟಿಗೆ ಪೆಟ್ ಐತಿ ಕಂದ ಹಾಕ್ತಾರ ಹಿಂಗಾಗಿ ಮರಿ ಎಲ್ಲಾ ಗಾಬ್ ಬಿದ್ದಿದ್ದು ಒಪ್ಪಾರ್ರಿ ಇಳ್ಯಾಕ್ ಇದಕ್ ಬಂದು ಕಚ್ಚಾ ಒಪ್ಪಾರ್ರಿ ಕರಿಗಳು ಒಪ್ಪಾರ್ರಿ ಇಳ್ದು ಒಪ್ಪಾರಿ ಹಿಂಗ್ ಮಾಡ್ತಾರ ಟಗರುನು ಎಲ್ಲ ಸೆಪರೇಟ್ ಮಾಡ್ರಿ ಅವ್ ಮರಿಗಳು ಎಲ್ಲಾ ಸಪರೇಟ್ ಇರ್ತಾವ ಚಂಚಾಕ ಸಪರೇಟ್ ಇರ್ತಾವ್ರ ಚಂಜಿ ಉಣ್ಸ್ ಹಾಕ್ಬಿಡ್ತಾರ ಸರ್ ಇವಾಗ ನೀವು ಒಂದ್ ಕುರಿ ರೀ 3 ರಿಂದ 4 ಮರಿ ಇಳಿತೈತಿ ಅಂದ್ರಿ ಒಂದ್ ಟೈಮ್ ನಿಮ್ ಕಡೆ ಇವಾಗ ಎಷ್ಟ್ 4 ಮರಿ ಇಳಿದ್ದು ಕುರಿ ಅದಾವ್ರಿ ಅದಾವ್ರಿ ಇದ್ರದ್ದು ಮೇಂಟೆನೆನ್ಸ್ ಹೆಂಗ್ರಿ ಇದ್ರದ್ದು ಏನಿಲ್ಲ ತಮ್ಮ ಹರ್ಯಾಗಳ ಎದ್ದು ಕುಣಾಟ ಹಿಕ್ಕಿ ಕಾಳು ನಿಂದಿರ್ತಾವ ಅವ ಈಗ ಪ್ಲಾಸ್ಟಿಕ್ ಮ್ಯಾಟ್ ಏನ್ ಹಾಕ್ಯಾರಲ್ಲ ತಮ್ಮ ಅವ ಬರ್ಲಾ ಹಚ್ಚಿಸ್ಕೋದಿಲ್ಲ ಇದಟ ಬರ್ಲಾ ಹಚ್ಚಿಸ್ಕೋದ ನುಸಿ ಅದ್ ಕಡ್ದಂದ್ರ ನೀವು ಇದನ್ನ ಶೆಡ್ ಹಾಕಿ 8 ವರ್ಷ ಆತ್ರಿ 6 ವರ್ಷ 6 ವರ್ಷದಿಂದ ಮಾಡಿರಿ ಇವಾಗ ಇದ ಮ್ಯಾಟದೆಲ್ಲ ಇವಾಗ ಹೆಚ್ಚ ಟ್ರೆಂಡ್ ಈಗ ಬಂದದಾರ ಮ್ಯಾಟ ಈಗ ಒತ್ತೂರಿ ಒಳಗ್ ಒತ್ತು ಹೊರಗ್ ಜಗ್ಗು ನೀವೆಲ್ಲಾ ಪಡಿಲಿ ಮಾಡ್ಕೊಂಡಿರಿ ಎಲ್ಲಾ ಜಾಲಿ ಕಟ್ಟಿಗೆ ಮಾಡ್ಕೊಂಡ್ರಿ ಈಗ ಅದಕ್ಕೆ ಏನ್ ಡಿಫ್ರೆನ್ಸ್ ಅನ್ಸೈತ್ರಿ ನಿಮ್ಗ ಪಳಿಗೆ ಮತ್ತೆ ಮ್ಯಾಟಿಗೆ ಈಗ ತಮ್ಮ ಹರ್ಯಾಗಳೇ ಬೆಳಿಗ್ಗೆ ಎದ್ದ ಕುರ್ಚಿದ ಮೇಲೆ ತಂಡ್ಯಾಗ ಕುತ್ಕೊಂಡು ಜುಣು ಆತೈತಿ ಕಟ್ಟಿಗೆ ಕುರ್ಚಿದ ಮೇಲೆ ಕೂತ್ರ ಏನ್ ಅನ್ಸಲ್ರಿ ಇದ ಬಡ್ಡಿಂದ್ರ ಬಂದಿದ್ದ ಅದ ಮ್ಯಾಟ ಈಗ ನಡಕ್ ಬಂದಿದ್ದ ಈಗ ಇದಕ್ಕ ತಮ್ಮ ಬಿಸಿಲು ಬಿಡ್ಯಾಕತ್ರ ಕಾವು ಕೊಡಂಗಿಲ್ಲ ಮತ್ತ ತಂಪು ಕೊಡಂಗಿಲ್ಲ ಇದು ನಾರ್ಮಲ್ ಇರ್ತೈತಿ ಅದ ಅದ ಮ್ಯಾಟ್ ಏನ್ ಮಾಡ ಆಯ್ತು ಹೇಳನ್ರ ಹರ್ಯಾಗಳೇ ಜುಣು ಆತೈತಿ ಈ ಬಿಸಿಲಿಗೆ ಕಾಯಕತ್ತೈತಿ ಕರೆಕ್ಟ್ ಮತ್ರಿ ಇದ ನಾನು ಅಬ್ಸರ್ವ್ ಮಾಡ್ರಿ ಇವಾಗ ಒಬ್ಬೊಬ್ರು ಎಲ್ಲಾ ಶೆಡ್ ಮಾಡಿರ್ತಾರ್ರಿ ಅಂದ್ರೆ ಶೆಡ್ ಮಾಡಾರು ಕರೆಕ್ಟ್ ಆಗಿ ಮಾಡಿರಂಗಿಲ್ಲ ಇವು ಪಳಿಗಳು ನಡಕ ಬಾಳ ಗ್ಯಾಪ್ ಬಿಟ್ಟಿರ್ತಾರ್ರಿ ಸೊ ಕುರಿಗಳ ಕಾಲ ಮರಿಗಳ ಕಾಲ ಸಿಕ್ಕೋತಾವ್ರಿ ಬಟ್ ನಿಮ್ಮದಂತೆ ಎಲ್ಲಾ ಕರೆಕ್ಟ್ 1 ಇಂಚ್ ಅಷ್ಟ ಗ್ಯಾಪ್ ಮಾಡಿ ಮಸ್ತ್ ಮಾಡಿದಾರೆ ಈಗ ತಮ್ಮ ನಾವ ಬೋಲ್ಟ್ ಕೊಟ್ಟವ್ರಿ ಬೋಲ್ಟ್ ಇಟ್ಟಿಟ್ಟ ಮಾಪ್ ಮಾಡಿ ಕಟ್ಟಿಯತ್ತೆ ನಾವ್ ಹೇಳ್ದಂಗ ಕಟ್ಟದ್ರ ನಾವ್ ಮಾಡ್ಸಾರ ಶನಿ ಇರ್ಬೇಕು ಅವ್ರಕಿತ್ತ ಮತ್ ಬಿಡ್ರಿ ಅಂದ್ರ ಅವ್ರ ಎತ್ತಾರ ಕರೆಕ್ಟ್ ಓಕೆ ಅಂದ್ರೆ ಸರ್ ಇವಾಗ ರೀ ಒಂದ್ ದಿನದ ನಾವು ಇದ್ರದ ರುಟೀನ್ ಅಂತ ಹಿಡಿದ್ರ ರೀ ನೀವು ಬೆಳಿಗ್ಗೆ ಎಷ್ಟಕ್ಕ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಇದ್ರದ ಎದ್ದವ್ರನ್ನ ಚಾ ಕುಡ್ದು ಬಂದವ್ರನ್ನ ತಮ್ಮ ಎಲ್ಲಾ ನೋಡ್ಕೊತು ಏನೇನ್ ಮಾಡತ್ತಾವತ್ತೆ ನೋಡಿದವ್ರನ್ನ ಈಗ ವಾದ್ನ್ಯಾಗ ಅಂತ ಬಳದ ಎಲ್ಲಾ ಓದಿ ಸುರ್ತು ಅಂದ್ರೆ ನೀನು ಉಳಿದ್ ಮೇವು ಉಳಿದ್ ಸ್ವಲ್ಪ ಇದನ್ನೆಲ್ಲ ವಾದ್ನಿ ಸ್ವಚ್ಛ ಮಾಡ್ತು ಒಂದ್ ಸ್ವಲ್ಪ ಹೊಟ್ಟ ಹಾಕಿ ತಮ್ಮ ನುಸಿ ಅದು ಉಳಿದಿರ್ತೈತಿ ಅದನ್ನ ಬರ್ಲಾ ಆಡಿಸ್ತಾವ ಹುಡುಗ ಬರ್ಲಾ ಆಡಿಸಿ ಹೊಟ್ಟ ಹಾಕಿ ಅದು 11 ಗಂಟೆಗೆ ಬರ್ತು ಮ್ಯಾಲ ನೀರ್ ಹಾಕಿ ಗ್ವಾದ್ನಿ ಅಲೆ ನೀರ್ ಇರ್ತಿದ್ವು ಪೈಪ್ಗಳು ಅವಕ್ ನೀರ್ ಹಾಕ್ತು 11 ಗಂಟೆಗೆ ಬರ್ತು 11 ಗಂಟೆಗೆ ಬಂದ ಸೂಪರ್ ಮುಪ್ಪರ್ ಚಜ್ಜಿ ಹೋಯ್ತು ನೋಡಪ್ಪ ಇವ್ನ ಕೊರದ ಹಾಕಿ ಮತ್ ಉಪ್ಪು ಹಸ್ತು ಸಣ್ಣ ಅಡಿಗೆ ಹಾಕೋದು ಅಟ್ ಹಾಕಿ ಹೋದು ತಮ್ಮ ಚಂಜಿ 3 ಗಂಟೆಗೆ ಬರ್ತು 3 ಗಂಟೆಗೆ ಬಂದ್ ಈಗ ವಾದ್ನೆಲ್ಲ ಬಳ್ಕೊಂಡ್ ಓದ್ ಮುಂದ್ ಸುರುವೆ ಆ ಕೇಳ್ದನ ಇರ್ತಾರಲ್ಲ ಅದನ್ನೆಲ್ಲ ಓದ್ ಸುರುವೆ ಅದ್ರ ಮೇಲೆ ಹೊತ್ತು ಮಾತಾಸ್ ನೀರ್ ಹಾಕಿ ಒಂದಿಸ್ ಕಾಳು ಹಾಕ್ತು ಎಲ್ಲಾಕು ಕಾಳು ಹಾಕಿ ತಮ್ಮ ಸಾಲಿಜರ್ ಹಾಕ್ತು ಸಾಲೇಜ್ ಹಾಕ್ತು ಸಾಲೇಜ್ ನಾವು ಇಲ್ಲಿ ಮಾಡಿರ್ತು ನೀವು ಮನ್ಯಾಗ ಮಾಡ್ತೀರೇನ್ರಿ ಅಷ್ಟ್ ಹಾಕ್ತಮ್ಮ ಅಷ್ಟ್ ಸಾಲೇಜ್ ತಿಂದ್ ಚಂಜಿ
ಒಂದ್ ಹುಲ್ ಕೊಡ್ತು. ಹಾ ಹುಲ್ರಿ 4 ಮೇವ್ ಕೊಡ್ತು, ಒಂದ್ ಕಾಳು ಕೊಡ್ತು. ಓಕೆ ರೀ. ಇವಾಗ ಬೆಳಿಗ್ಗೆ ಒಂದ್ ತಾಸು ಅಥವಾ 2 ತಾಸು ಮಾಡ್ತಾರೇನ್ರಿ? ಬೆಳಿಗ್ಗೆ 2 ತಾಸು, ಸಂಜೆಗೆ 2 ತಾಸು ರೀ, ಒಂದೊಂದ್ ತಾಸು ರೀ? ಒಂದ್ ಅರ್ಧ ತಾಸು ಅರ್ಧ ಮಾಡ್ಕೊಂಡ್ರ ಆಗ 10-15 ನಿಮಿಷ ಕೆಲಸ ಆಕೈತ. ಒಟ್ ವಾಗಾಯ್ತು ನೋಡಿ, ಬಡ 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 ಮೇವ್ ಹಾಕುದು, ನೀರ್ ತುಂಬಿಟ್ಟು ಬಿಡುದು. ಒಟ್ ಟೈಮ್ 4 ಎಳೆ ಮೇವ್. ಈಗ ಮೇವ್ ಏನೇನ ಹಾಕ್ತಿರಿ? ಎಷ್ಟ್ ತರ ಹಾಕ್ತಿರಿ ತಮ್ಮ? ಇದಕ್ಕ ಎಲ್ಲಾ ನಡಿತೈತಿ. ಎಮ್ಮಿಗೈತಿ. ಈಗ ಟೆಗರಿಂದ ಏನ್ ಆಕೈತಿ, ಹೋರಿ ಮೇಯಿಸಿದಂಗ. ಅದ ಕಾಸ್ಲಿ ಅದ. ಒಟ್ಟ ಫುಲ್ ಕಾಳು ತಿನ್ಬೇಕು, ಒಣದ ತಿನ್ಬೇಕು, ಹೋರಿ ಮೇಯಿಸಿದಂಗ ಬರ್ಬೇಕ. ಇದ ಹಿಂಡು ಎಮ್ಮಿ ಮೇಯಿಸಿದಂಗ. ಅಂದ್ರ ಅವ್ರ ಟಗರಿನ ಅವ್ರು ಸುಮ್ ಮಾರೋ ಉದ್ದೇಶಕ್ಕಾಗಿ ಒಟ್ಟು ವೇಟ್ ಬರೋ ಸಂಬಂಧ ಏನ್ ಬೇಕಾದ್ ತಿನ್ನಿಸಾರ ಒಟ್ಟು ಮಾರೋದು ಅಷ್ಟು ನೋಡ್ತಾರ. ನೀವು ಕುರಿಗಳು ಆರೋಗ್ಯಯುತವಾಗಿ ನೋಡ್ಕೋಬೇಕು, ಯಾಕಂದ್ರೆ ಲೈಫ್ ಟೈಮ್ ಇರು ನಿಮ್ ಜೊಡ್ನೆ ಇವ. ತಮ್ಮ ಇವಾಗ ಗಟ್ಟಿ ಬಾಳೆವ. ಇವಕ್ಕ ಕಸ ತೆಗಿಯತ್ತು, ಅದನ್ನು ತಂದ್ ಹಾಕ್ತು. ಒಟ್ಟೆ ಹೇಳಂಗಿಲ್ಲ. ಮತ್ತ ಬಳಗಾಸ ಇರ್ತದ ಕೆಬ್ನಾಗ, ಅದನ್ನು ತಂದ್ ಹಾಕ. ಏನ್ ಬೇಕಾದ್ ಹಚ್ಚ ಅಂತಂದ್ ಹಾಕಿ ತಿಂದ ಬಿಡ್ತಾವ. ಮತ್ ಒಂದ್ ಸುಂಬಳ ಬರಂಗಿಲ್ಲ, ಒಂದ್ ಇಟ್ ಹೇಳಂಗಿಲ್ಲ. ಗಟ್ಟಿ ಬಾಳ ತಮ್ಮ. ಸರ್ ಇವಾಗ್ರಿ ಎಲ್ಲಾರು ಆಲ್ಮೋಸ್ಟ್ ಕುರಿ ಮತ್ತು ಟಗರಿಗೆ ಸಾಕಾಣಿಕೆ ಮಾಡತ್ತಾರೆ. ಆಡುಗಳ ಹೊಂತುಗಳು ಹಿಂಗೆಲ್ಲಾ ಹೈಟೆಕ್ ಫಾರ್ಮ್ ಮಾಡ್ಕೊಂಡು ಶೆಡ್ ಮಾಡ್ಕೊಂಡು ಎಲ್ಲಾ ಸಾಕಾಣಿಕೆ ಮಾಡತ್ತಾರೆ. ಎಲ್ಲಾರು ಮೇವುಗಳನ್ನ ಸ್ಟಾಕ್ ಮಾಡ್ಕೊತಾರೆ, ತೊಗರಿ ಹೊಟ್ಟ, ಕಡ್ಲಿ ಹೊಟ್ಟ. ಹಿಂಗ ನೀವ್ರಿ ಏನಾರ ಖರೀದಿ ಮಾಡಿ ಹಿಂಗ ಮೇವತ್ತು ಸ್ಟಾಕ್ ಮಾಡ್ಕೊಂಡಿರೇನ್ರಿ? ತಮ್ಮ ಸ್ಟಾಕ್ ಮಾಡಿದ್ವಿ ನಾವು. ಒಂದ್ ತೊಗರಿ ಹೊಟ್ಟು ತಂದು ಇಳಿಸಿದ್ವು, ಒಂದ್ ಲೋಡ್. ಮತ್ತ ಒಂದ್ ಸುಮಾರು ಅಂದ್ರೆ ಒಂದ್ 10-15 ಬ್ಯಾಗ ಟನ್ನಿನ ಬ್ಯಾಗ ಸಾಲೇಜ್ ಮಾಡ್ತಾವ. ಮತ್ತ ಒಂದ್ ಅರ್ಧ ಎಕರೆ ಸಜ್ಜಿ ಮೇವ್ ಹಚ್ಚಿದ್ವು, ಅಟ ಹುಲ್ಲು ಹಚ್ಚಿದ್ವು. ಅಂದ್ರೆ ಹೆಚ್ಚು ಹೊಲದಾಗಿಂದ ಹಾಕ್ತಿರಿ, ಹೆಚ್ಚು ನೀವು ಖರೀದಿ ಮಾಡಿದ್ ಹಿಂಗ ಕನ್ಕೊಂಡ್ ಹಾಕ್ತಿರಿ? ನಾವ್ ತಮ್ಮ ಹೊಲದಾಗಿಂದ ಹೆಚ್ಚ ಕೊಂಡ್ ಹಾಕುದಿಲ್ಲ. ಕೊಂಡ್ ಹೆಚ್ಚ ಹಾಕೋದಿಲ್ಲ. ಸಾಲೇಜು ನಮ್ದಾಗ ಗೊಂಜಾಳ ಇರ್ತದೆ, ಕಡ್ದ್ ಮಾಡ್ಕೋತ. ಕೊಂಡ್ ಹಾಕುದು ಅಂದ್ರೆ ತೊಗರಿ ಹೊಟ್ಟು ಒಂದ ನಮ್ಗೆ ಇಲ್ಲಿ ಸಿಗುದಿಲ್ಲ. ಅದನ್ನ ಒಂದ್ ಎಳೆ ಹಾಕ್ತು. ಇಲ್ಲಾರ ನಾವು ಬಳಗಾಸ, ಪುಡಾರಿ, ಸಜ್ಜಿ ಮೇವ, ಅಡ್ ಚೊಗಚಿ ಇದನ್ನ ಹಾಕ್ತು. ಹೆಚ್ಚ ಹಸಿ ಮೇವ್ ಹಾಕ್ತಾರ? ಒಟ್ಟ ಒಣ ಮೇವ್ ಒಂದ್ ಕೊಡ್ತು ತಮ್ಮ. ಎಲ್ಲಾ ಹಸಿ ಮೇವ. ಇದಕ್ ವಾಡಿ ತಂದ ಕೊರದ ಸಕ್ಕರೆ ಹೆಚ್ಚ ಹಾಕ, ಫುಲ್ ರುಚಿ ಕೊಡ್ತೈತಿ, ತಿಂದ್ ಬಿಡ್ತಾವ. ಒಟ್ಟು ಹೊಡ್ತುಂಬ ಏನ್ ಕೊಡ್ತು ಕೊಡು, ಹೊಡ್ತುಂಬ ಕೊಡ್ದು. ಮುಸಿರಿ ಎತ್ತು ಹಿಂಗ ಏನ್ ಹಾಕಂಗಿಲ್ಲನ್ರಿ? ಕಾಳು ಹಾಕ್ತು ತಮ್ಮ. ಯಾವ ಕಾಳ್ರಿ? ಗೊಂಜಾಳ, ಗೋಧಿ ಏನಾರ ಮಿಕ್ಸ್ ಮಾಡಿ ಒಂದ್ 2-3 ತರ ರೀ, ಒಂದ್ ಉದುರ್ಸಿ ಬಿಡ್ತು. ಒಣ ಕಾಳರೆ ಮಿಕ್ಸ್ ಮಾಡಿ ಉದುರ್ಸ್ಬಿಡ್ತು. ಸರ್ ಇವಾಗ್ರಿ ಇದಕ್ಕ ಮುಖ್ಯವಾಗಿ ಏನೇನ್ ರೋಗ ಬರ್ತಾವ್ರಿ? ಇದಕ್ಕೆ ಏನು ಬರೋದಿಲ್ಲ ತಮ್ಮ. 3 ತಿಂಗಳಿಗೊಮ್ಮೆ ಜಂತಿ ನೆನೆ ಹಾಕ್ತು. 3 ತಿಂಗಳಿಗೊಮ್ಮೆ ಕಂಪಲ್ಸರಿ ಜಂತಿ ನೆನೆ ಹಾಕ್ತು. ಅದನ್ನ ಬಂದ್ ಬಿಟ್ರೆ ಇದಕ್ಕೆ ಏನ್ ರೋಗ ಇಲ್ಲ, ಒಂದ್ ಏನು ಇಲ್ಲ. ಇದಕ್ಕೆ ಏನ್ ಆ ಚುಜಿ ಈ ಚುಜಿ ಅನ್ನೋದು ಏನು ಇಲ್ಲ. ಜಂತಿನ ಗುಳಿಗೆ ಎಷ್ಟ ಹಾಕ್ತಾರೇನ್ರಿ? ಜಂತಿನ ಗುಳಿಗೆ ಒಂದ್ ಬರ್ತೈತ್ರಿ, ಒಮ್ಮೆ ಎಣ್ಣೆ ಬರ್ತೈತಿ. ಅದನ್ನ ಹೊಳ್ಳಿ ಅದನ್ನ ರಿಪೀಟ್ ಮಾಡಿದ್ರು. ಒಮ್ಮೆ ಗುಳಿಗೆ ಹಾಕಿದವ್ರು ಒಮ್ಮೆ ಎಣ್ಣೆ ಹಾಕ್ತಾರೆ. ಒಮ್ಮೆ ಎಣ್ಣೆ ಹಾಕ್ತಾರ, ಒಮ್ಮೆ ಗುಳಿಗೆ ಹಾಕ್ತಾರ. ಸರ್ ಇವಾಗ್ರಿ ಜವಾರಿ ಕುರಿ, ಎಳಗ ಮತ್ ಕೆಂಗೂರು ಇವು ಆಲ್ಮೋಸ್ಟ್ ಬಾಳ ರೋಗಗಳು ಕಾಡ್ತಾವ್ರಿ. ಮತ್ ಇದು ನಾರಿ ಸುವರ್ಣಕ್ಕ ಹೆಚ್ಚು ರೋಗ ಬರ್ಲಂತೀರಿ, ಯಾಕ್ರಿ? ತಮ್ಮ ಅದೇನ್ ಮಾಡ್ತೈತಿ, ಜವಾರಿ ಕುರಿ ಈಗ ಹೊಲದಾಗ ನೀರ್ ಹಾಸ್ತಿ, ನೀರ್ ಹಾಸಿ ದಾಂಡಿಗೆ ಬೀಳ್ತೈತಿ. ಅದ್ ನಿಮ್ ನೀರ್ ಅದ್ ಗೊಬ್ಬರ ಹೋಗಿರ್ತಿ, ಆ ನೀರ್ ಕುಡಿತೈತಿ ಅದ. ಮತ್ತ ನೀ ಕಸದ ಎಣ್ಣೆ ಬಡದ್ ಮನಿಗ್ ಹೋಗಿರ್ತಿ, ಅವ್ರ ಅಡ್ಡಾಡಿಸ್ತಾರ. ಹಿಂಗಾಗಿ ಅದಕ್ಕ ರೋಗ ಬಾಳ ಅಂಡ್ಕೋತೈತಿ. ಇದಕ್ ಏನ್ ಆಕೈತಿ ಅಂದ್ರ ನೆಳ್ಳಾಗ ಇರ್ತೈತಿ ಅದ. ಈಗ ನಾವ್ ಹಾಕಿದಂತ ಮೇವ್ ತಿನ್ಬೇಕು ತಮ್ಮ. ನಾವ್ ಹಾಕಿದಂತಾವ್ ನೀರ್ ಕುಡಿಬೇಕು ನೆಳ್ಳಾಗ. ಈಗ ವ್ಯತ್ಯಾಸ ಏನೈತಿ ಅಂದ್ರ ಮನುಷ್ಯಾರ್ಗತೇನ್ರಿ ಅದ. ನೀವ್ ಪ್ರವಾಸ ಮಾಡ್ರ ನಗಡಿ ಬರ್ತಾವ, ಮನ್ಯಾಗಿದ್ರ ಆರಾಮ್ ಇರ್ತಾರ. ಒಂದ್ ಇಟ ತಿಂದ ಅಷ್ಟ ಆರಾಮ್ ಇರ್ತಿರಲ್ಲ, ಹಂಗ ಇವ ನೆಳ್ಳಾಗ ಇರ್ತಾವ್ರಿ, ಆರಾಮ್ ಇರ್ತಾವ್ರಿ. ಅಂದ್ರ ಸರ್ ಇವಾಗ್ರಿ ನೀವು ಮೊದಲ ಕುರಿ ಸಾಕಾಣಿಕೆ ಮಾಡ್ತಂದ ಅಂದಿರ್ರಿ, ಅಂದ್ರ ಅಡ್ಯಾಡಿ ಮೇಯಿಸ್ತೀರಿ. ಸೊ ಅವಾಗಿನ ಲೈಫ್ ಹೆಂಗಿತ್ರಿ, ಮತ್ ಇವಾಗ ಶೆಡ್ ಮಾಡ್ಕೊಂಡ್ ಸಾಕಾಣಿಕೆ ಮಾಡತ್ತೀರಿ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ರೀ? ಈಗ್ರಿ ಅವಾಗ 100 ಕುರಿ ಮೇಯಿಸಿದ್ರಿ, ಈಗ 10 ಕುರಿ ಮೇಯಿಸಿದ್ರಿ. ಇವ್ ಸರಾಬರಿ ಅವ್ 100 ಕುರಿ ಅಟ್ಟು 10 ಕುರಿ ಕಂಪಲ್ಸರಿ ಇದ್ರ ಅಟ್ ಮರಿ ಕೊಡ್ತಾವ. ಮರಿ ಕೊಡ್ತಾವ್ರಿ. ಅಟ ಮೇವು ಆಟ ಹೊಲ್ದಾಗ ಮಾಡ್ಕೊಂಡ್ ಅಟ ಹಾಕೋದ್ರಿ. ಸರ್ ಇವಾಗ್ರಿ ನೀವು ಒಂದ್ ತಿಂಗಳದ್ರಿ ಆದಾಯ ಹಿಡಿದ್ರ ಹೆಂಗ್ ಎಷ್ಟ್ ಬರ್ಬೋದ್ರಿ ಇದರಿಂದ? ಇದ ತಿಂಗಳ ಟಗರಿಗೈತೆ ಬ್ಯಾಚ್ ಕೊಡಂಗಿಲ್ರಿ ನಾವು. ಈಗ ರೈತರಿಗೆ ಬಂದಂಗ ಒಬ್ರಿಗೆ 2 ಬೇಡ್ತಾರ, ಒಬ್ರಿಗೆ 5 ಬೇಡ್ತಾರ, ಒಬ್ರಿಗೆ 1 ಬೇಡ್ತಾರ. ಹಿಂಗ ಬಂದಂಗ ಕೊಟ್ಕೋತ ಹೋಗ್ರಿ. ಒಟ್ಟ ಎಮ್ಮಿ ಹೈಲ್ ಇದ್ದಂಗ್ರಿ, ತಳ ಕೈರಂಗಿಲ್ಲ. ಈ ಟಗರಿ ಏನ್ ಆಕತ್ರಿ, ಒಂದ್ ಬ್ಯಾಚ್ ತೆಗದಾರ ಮತ್ತೊಂದ್ ಬ್ಯಾಚ್ ಪ್ಯಾಟ್ಗೆ ಹೋಗ್ಬೇಕು ನೀವು. ನಮ್ದ್ ಹಂಗಿಲ್ರಿ. ಈಗ ಸದ್ಯ ನಮ್ಮದ ಮನ್ಯಾಗ ಪ್ಯಾಟ್ರಿ ಇದ್ದಂಗ, ಬೇಕಂದವ್ರಿಗೆ ಅಟಾಟ ಪ್ಯಾಟ್ರಿ ಇದ ಕೊಡ್ತಂಗ್ರಿ. ಇವಾಗ್ರಿ ಟಗರು ಸಾಕಾಣಿಕೆ ಮಾಡಿದ್ರ ಬೆಸ್ಟ್ ರೀ ಅಥವಾ ಕುರಿ ಸಾಕಾಣಿಕೆ ಮಾಡಿದ್ರ ಬೆಸ್ಟ್ ರೀ? ಈಗ್ರಿ ನಮ್ಗ ಕುರಿನ ಅನಸ್ತೈತ್ರಿ ಬೆಸ್ಟ್ ಅಂತೇಳಿ. ಅವ್ರವ್ರ ತಲೆಯಾಗಿನ ನಾವ್ ಏನ್ ಹೇಳಿದ್ರು ಬಿಡಂಗಿಲ್ರಿ. ಅವ್ರಿಗೆ ಅನುಕೂಲ ಪ್ರಕಾರ ಯಾವ್ದ್ ಆಕೈತ್ರಲ್ಲ ಅದನ್ನ ಮಾಡ್ಕೋದ್ರಿ. ಈಗ ನಮಗೆ ಚಲೋ ಅನ್ಸೈತ್ರಿ. ಇದನ್ನ ಹೇಳಾಕ್ ಹೋದ್ಕೊಂಡು ಒಬ್ಬೊಬ್ರಿಗೆ ಸರಿ ಅನ್ಸಂಗಿಲ್ರ. ಅವ್ರ ತಲೆಯಾಗ ಅದ್ ಏನ್ ಮಾಡ್ಬೇಕು ಅನ್ನೋದು ಇದು ಇರಂಗಿಲ್ರ, ಅದನ್ನ ಮಾಡವ್ರಿ ಅವ್ರ.
ಸರ್ ಇವಾಗ ರೀ ನೀವು ಸುಮಾರು 75 ಕುರಿಗಳನ್ನ ಸಾಕಾಣಿಕೆ ಮಾಡತ್ತೀರಿ. ಹಾ ಇದು ತಿಂಗಳು ಅಥವಾ ಒಂದು ವರ್ಷಕ್ಕೆ ರೀ ಎಷ್ಟು ಹಿಕ್ಕಿ ಹಾಕ್ತೈತ್ರಿ, ಒಂದು ಎಷ್ಟು ಡಬ್ಬಿ ಆಗ್ಬೋದ್ರಿ ಇದ ಈಗ ನಮ್ಗೆ ಅತ್ತಿದ್ದು ಕೂಡಿ ಒಂದು 10-15 ಗೊಬ್ಬರ ಹಾಕೈತ್ರಿ ವರ್ಷಕ್ಕೆ ರೀ? ವರ್ಷಕ್ಕೆ. ಅದನ್ನೇನು ಮಾರ್ತೀರಿ ನಿಮ್ಮ ಹೊಲಕ್ಕೆ ಹಾಕ್ತೀರಿ? ನಮ್ಮ ಕಬ್ಬಿಗೆ ಹಾಕ್ತಿವ್ರಿ. ಕಬ್ಬ ಕಡಿ ಮಟ್ಟ ಒಂದ್ ಒಡ್ತುರಿ ಅದನ್ನ ಒಟ್ಟಿ ಪಡಾಕ್ ಕಡ್ದಂದ್ರಿ ಸಾಲ್ ಹೊಡೆದ್ರಿ ಎಂಟೆ ಹೊಡೆದ್ರ ಸುರುವಿರಿ ಮುಚ್ಚಿ ಬಿಡ್ತೀರಿ. ಅದ ವರ್ಷಾನ್ಗಟ್ಲೆ ಕಬ್ಬ್ ಬಾರಿ ಬರ್ತೈತ್ರಿ. ಇದಕ್ಕ ಇಷ್ಟ ಅಂತೇಳಿ ಹೇಳುದೇ ನಿಮ್ ನೆಮ್ಟೆಡ್ ಇಲ್ರಿ. ಇದಕ್ ಬಾಳ ಐತ್ರಿ, ಅದ್ನೇನ್ ಹೇಳುವಂಗಿಲ್ರಿ. ಮೇಸ್ಕೊ ಅಂದ್ರ ಹಿಂದ್ ಬಾಳ ಐತ್ರಿ ಅದ್ರ. ಮತ್ತೆ ಮೇಸ್ಕೊಲಿಕ್ಕೆ ಇದ್ರ ಮಾಡಿದವ್ರ ಒಬ್ಬೊಬ್ರು ಕುರಿ ಮೇಯಿಸಿದವ್ರ ಕುಬೇರ ಆಗ್ಯಾರ, ಒಬ್ಬೊಬ್ರು ಹಾಳು ಆಗ್ಯಾರ. ಅಟ್ರು ಸಕ್ಸಸ್ ಆಗಿಲ್ಲ. ಸಕ್ಸಸ್ ಅದ್ರಾಗ 100ಕ್ಕೆ 100 ಮಂದಿ ಸಕ್ಸಸ್ ಆಗಿಲ್ಲ. ಅರ್ಧ ಮಂದಿ ಅಟ್ಟ ಆಗೈತೆ. ಅರ್ಧ ಮಂದಿ ನೋಡಿ ಮಾಡಿದಾರಲ್ಲ ಹಾಳು ಆಗ್ಯಾರ. ಇವಾಗ ರೀ ಕುರಿ ಆಗ್ಲಿ ಟಗರ ಸಾಕಾಣಿಕೆ ಮಂದಿ ನೋಡಿ ಮಾಡಕ್ ಹೋಗ್ತಾರ್ರಿ, ಬಟ್ ಯಾಕೆ ಫೇಲ್ ಆಕಾರ್ರಿ ಅವ್ರ? ಫೇಲ್ ಆಕಾರ ಅಂದ್ರ ಈಗ ಒಂದು ವಯಸ್ಸು ಹುಡುಗರು ಗೆಂಟಾರ್ ಮಾಡ್ತಾರ. ಅದ ಯೂಟ್ಯೂಬ್ದಾಗ ನೋಡಿ ಚಂದ ಕಂಡ ಸಡ್ ಬಿಡ್ತಾವ, ಎಲ್ಲಾ ಮಾಡ್ತಾವ, ಹಾಕ್ತಾವ. ಅದಕ್ಕ ಮೇವ್ ಹಾಕ್ಬೇಕು. ಆಣಿ ತರ್ತಾರ, ಆಣಿಗೆ ಹೊಟ್ಟಿಗೆ ಹಾಕಕ್ ನಿಗೋದಿಲ್ಲ. ಆಣಿ ಒಂದ್ ದೂಷಣ ತರ್ತಾರ. ಈಗ ಆಣಿಗೆ ಹೊಟ್ಟಿಗೆ ಹಾಕ್ಬೇಕ್ರಿ. ಹೊಟ್ಟಿಗೆ ಹಾಕಿರನ ಆಗೋದ್ರಿ. ಈಗ ಒಂದ್ 4 ಮಂದಿನ ಗೆಂಟಾರ್ ಮಾಡ್ಕೊಂಡ್ ಅಡ್ಯಾಡ್ಕೊತ ಹೋಗಿ ಬಿಡ್ತಾರ್ರಿ. ಒಟ್ಟಾರೆ ಸೈಡ್ನಾಗ ಇರ್ಬೇಕ್ರಿ. ಹೆಂಗ ಏನ ಮೇವ್ ಹಾಕ್ಬೇಕು. ಉತ್ಪನ್ನ ಚಲೋ ಐತೆ. ಈಗ ಏರ್ತದ ಉತ್ಪನ್ನ ಸೆರೆ ಕಾಂಡ ಮೇನ್ ಇದೇ ಬೇಕ್ರಿ. ಸೆರೆ ಕಾಂಡ ಇದ್ರೆ ಹುಡುಗರು ಬರ್ತಾರ, ಇಲ್ಲಾರ ಎದಕ್ ಬರಂಗಿಲ್ರಿ. ಸರ್ ಇವಾಗ ರೀ ನಿಮ್ ಕಡೆ 75 ಕುರಿ ಅದಾವ ಅಂದ್ರಿ. ಅದ್ರಾಗ ದೊಡ್ಡ ಕುರಿ ಎಷ್ಟ್ರಿ, ಟಗರುಗಳು ಎಷ್ಟ, ಮರಿಗಳು ಎಷ್ಟ ಅದಾವ್ರಿ? ಈಗ ಒಂದ್ ಇಳದಾಡ್ ಕುರಿ ಒಂದ್ 30 ಅದಾವ ತಮ್ಮ. ಇಳಿವು ಕುರಿ ರೀ, ಮರಿ ಹಾಕು ಕುರಿ 30 ಅದಾವ. 30 ಅದಾವ್ರಿ. ಇವ ಕುರಿ 30 ಅದಾವ ಅಂದ್ರ ತಮ್ಮ ಮರಿ ಹೆಚ್ಚಿರ್ತಾವ. ಎಲ್ಲಾ ಕೂಡ್ಸಿ ನಾವು 70-75 ಅಂತ ಹೇಳ್ಬಿಡ್ತಾವ. ಟಗರ ಮರಿ ಹೆಣ್ಮರಿ 30 ಮರಿ ಹಾಕೋ ಕುರಿ ಅದಾವ ಅಂದ್ರಿ. ಇದು ಒಂದ್ ವರ್ಷಕ್ಕ ಎಷ್ಟ್ ಮರಿ ಹಾಕ್ಬೋದ್ರಿ? ಈಗ ತಮ್ಮ 2 ರಂಗ ಹಾಕಿರನು 30 ಕುರಿ 60 ಮರಿ ಹಾಕಾವ. ಒಂದ್ ಸರಿ ಇಳಿದ್ರ 60 ಮರಿ ಹಾಕಾವ. 3 ರಂಗ ಹಾಕಿರ 90 ಮರಿ ಹಾಕಾವ. 3 ರಂಗ ಹಾಕಿರ ಒಂದ್ ಸರಿಕನ 90 ಮರಿ ಹಾಕಾವ. ವರ್ಷಕ್ಕ 2 ಸರಿಗೆ ಹಾಕ್ತಾರ. 180 ಮರಿ ಅದಾವ್ರಿ. ವರ್ಷದಾಗ 2 ಸರಿಗೆ ಹಾಕ್ತಾರ. ಮತ್ ಅದ್ರಾಗ 4 ಹಾಕ್ತೈತ್ರಿ, 3 ಹಾಕ್ತೈತ್ರಿ, 2 ಹಾಕ್ತೈತ್ರಿ. ಮತ್ತ 4 ಇಳಿ ಕುರಿ ಮೇವ್ ಹಾಕ್ಲಿಕ್ಕೆ 1 ಹಾಕ್ತೈತ್ರಿ. ಹಿಂಗ ಒಟ್ಟು ಹಾಕ್ತಾವ್ರೆ. ಮರಿ ಏನಕ ಲಾಕ್ ಎಲ್ ಬಿಡ್ರಿ. ಇವಾಗ ನಾವ್ ಹಂಗ ಅಂದಾಜು ಒಂದ್ 2 ಮರಿ ಹಿಡಿದ್ರು ಒಂದ್ ವರ್ಷಕ್ಕ ಒಂದ್ ಸರಿ ಹೇಳಿದ್ರ 60 ಮರಿ, 2 ಸರಿ ಹೇಳಿದ್ರ 120 ಮರಿ. 3 ಮರಿ ಹಾಕ್ತಂದ್ರ ಒನ್ ಟೈಮ್ 90, 2 ಸರಿ 180 ಮರಿ. 180 ಮರಿ ವರ್ಷಕ್ಕೆ 180 ಮರಿ. 30 ಕುರಿ ಇದ್ರ ಇನ್ನ ಮಾತಿದ್ 4 ಬಿಟ್ರಿ. 4 ಹಿಡಿದ್ರ ದೂರ ಹೋಗ್ತೈತಿ. ಒಟ್ಟ 2 ರಂಗ 3 ರಂಗ ಹಿಡಿದ್ರು ಇಷ್ಟು ಮರಿ ಹಾಕಾವ್ರಿ. 4 ರಂಗು ಇಳಿತಾವ್ರಿ. ಅದ್ರಾಗ 3 ರಂಗು ಇಳಿತಾವ್ರಿ, 2 ರಂಗು ಇಳಿತಾವ್ರಿ. ಮತ್ತ ಒಂದೊಂದ್ ಕರಿ ಒಂದೂನು ಇಳಿತೈತ್ರಿ. ಅದು ಬೇಕ್ರಿ, ಕರೆಕ್ಟ್ ಬೇಕು ಇನ್ಸರ್ಟ್. ಸರ್ ಇವಾಗ ರೀ ಒಂದ್ ವರ್ಷದ ಆದಾಯ ಹಿಡ್ದಾಗ್ರಿ ಎಷ್ಟ್ ಆಗ್ಬೋದ್ರಿ ನಿಮ್ದ? ನಮ್ದ ಒಂದ್ 30 ಕುರಿದ ಏನಾಗಿಲ್ಲ ಅಂದ್ರೆ ಒಂದ್ 8-9 ಲಕ್ಷ ರೂಪಾಯಿ ಉತ್ಪನ್ನ ಆಕೈತ್ರಿ. 8-9 ಲಕ್ಷ ರೂಪಾಯಿ ಉತ್ಪನ್ನ ಆಕೈತ್ರಿ. ಅದ್ರಾಗ ಮನಿ ಕಾಳ ಇರ್ತಾವ್ರಿ. ನಮ್ಮ ಎಲ್ಲಾ ಮನಿದನ ಇರ್ತೈತ್ರಿ. ಕೊಂಡ್ ತಂದ್ ಹಾಕುದಂದ್ರ ತೊಗರಿ ಹೊಟ್ಟು ಒಂದರಿ. ಅದ ತುಟ್ಟಿ ಆಗೈತ್ರಿ, ಅದ ತುಟ್ಟಿ ಆಗೈತಿ. ಅದ ಕಟ್ಟ ಖರ್ಚ್ರಿ. ಇಲ್ಲಾರ ನಮಗ್ ಮನಿ ಹುಲ್ರಿ, ಮನಿ ಕಾಳ, ಮತ್ತ ಮನಿದ್ ಗೊಂಜಾಳ್ರಿ, ಅದನ್ನ ಕಡದ್ ಸಾಲೇಜು ನಾವ್ ಮನಿದ ಮಾಡ್ಕೋತ್ರಿ. ಎಲ್ಲಾ ರೈತಕ್ಕೆ ಅಂದ್ಕೊಂಡು ಎಲ್ಲಾ ಉಳಿತೈತಿ. ಮತ್ತ ಕೊಡ್ ತಂದ ಹಾಕಿ ಎಲ್ಲಾ ತೆಗಿತ್ನ ಅಂದ್ರ ಒಂದ್ ಅರ್ಧ ಹೋಗಿ ಅರ್ಧಾರ ಉಳಿತೈತಿ. ಅಂದ್ರ ಎಷ್ಟ್ ಎಲ್ಲಾ ಖರ್ಚು ತೆಗೆದು ಎಷ್ಟು ಉಳಿಬೋದ್ರಿ ಒಂದ್ ವರ್ಷಕ್ಕೆ ನಿಮ್ದ? ನಮ್ಗ ಏನಿಲ್ಲ ಅಂದ್ರೆ ಒಂದ್ 5-6 ಲಕ್ಷ ರೂಪಾಯಿ ಉಳಿತೈತಿ. ಒಂದ್ 6-7 ಲಕ್ಷ ರೂಪಾಯಿ ಉಳಿತೈತಿ. ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮಗೆಲ್ಲ ಇದು ನಾರಿಕ್ ಸುವರ್ಣ ಕುರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರಿ. ನಿಮ್ಗೆ ತುಂಬಾ ಧನ್ಯವಾದ. ನಮಸ್ಕಾರ.